ನಮಸ್ಕಾರ ಸ್ನೇಹಿತರೆ, ಶರೀನಾ ಟಾಕ್ಸ್ ಚಾನೆಲ್ಗೆ ಸ್ವಾಗತ. ಕನ್ನಡದ ಮಣ್ಣಲ್ಲಿ ಹುಟ್ಟಿ ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲೂ ತನ್ನದೇ ಆದ ಸ್ಥಾನ ಗಳಿಸಿದ ಒಬ್ಬ ನಟಿ. ಮುಖದ ಸೌಂದರ್ಯಕ್ಕಿಂತಲೂ ನಟನೆಯ ಗಂಭೀರತೆಯಿಂದಲೇ ಜನಮನ ಗೆದ್ದ ಕಲಾವಿದೆ ಅವರೇ ಸೌಂದರ್ಯ. ಆದರೆ ಅವರ ಬದುಕು ಚಿತ್ರರಂಗದಂತೆ ಸುಂದರವಾಗಿದ್ದರೂ ಅಂತ್ಯ ಮಾತ್ರ ಎಲ್ಲರನ್ನೂ ಕಣ್ಣೀರು ಹಾಕಿಸಿದ ದುರಂತ. ನಟಿ ಸೌಂದರ್ಯ ಅವರ ನಿಜ ಹೆಸರು ಸೌಮ್ಯ ಸತ್ಯನಾರಾಯಣ. 1972 ಜುಲೈ 18ರಂದು ಕರ್ನಾಟಕದ ಕೋಲಾರ ಜಿಲ್ಲೆಯ ಮುಳಬಾಗಿಲು ಪಟ್ಟಣದಲ್ಲಿ ಜನಿಸಿದರು. ಅವರು ಒಬ್ಬ ವೈದ್ಯರ ಕುಟುಂಬದಲ್ಲಿ ಬೆಳೆದವರು. ತಂದೆ ಡಾಕ್ಟರ್ ಸತ್ಯನಾರಾಯಣ, ತಾಯಿ ಸರಳ ಸ್ವಭಾವದ ಗೃಹಿಣಿಯಾಗಿದ್ದರು. ಬಾಲ್ಯದಿಂದಲೇ ಓದಿನಲ್ಲಿ ಮೆಚ್ಚಿನವಳಾಗಿದ್ದ ಸೌಂದರ್ಯ ವೈದ್ಯೆಯಾಗಬೇಕು ಎಂಬ ಕನಸನ್ನು ಇಟ್ಟುಕೊಂಡಿದ್ದರು. MBBS ಓದುವ ತಯಾರಿಯಲ್ಲಿದ್ದ ಹುಡುಗಿ ವಿಧಿಯ ಒಂದು ತಿರುವಿನಿಂದ ಚಿತ್ರರಂಗಕ್ಕೆ ಕಾಲಿಟ್ಟರು. 1992ರಲ್ಲಿ ಸೌಂದರ್ಯ ಅವರಿಗೆ ಮೊದಲ ಬಾರಿ ಸಿನಿಮಾ ಅವಕಾಶ ದೊರೆಯಿತು. ಕನ್ನಡ ಸಿನಿಮಾದ ಮೂಲಕ ಚಿತ್ರರಂಗ ಪ್ರವೇಶಿಸಿದ ಅವರು ಮೊದಲ ಸಿನಿಮಾದಲ್ಲೇ ತಮ್ಮ ನಟನೆಯ ಮೂಲಕ ನಿರ್ದೇಶಕರ ಗಮನ ಸೆಳೆದರು. ಅವರು ಅತಿಯಾಗಿ ನಟಿಸುವ ನಟಿಯಲ್ಲ, ಕಣ್ಣಲ್ಲಿ ಭಾವನೆ ತೋರಿಸುವ ನಟಿ. ಅದೇ ಅವರ ಶಕ್ತಿಯೂ ಕೂಡ. ಕನ್ನಡ ಚಿತ್ರರಂಗದಲ್ಲಿ ಸೌಂದರ್ಯ ಅವರು ಹೆಣ್ಣು ಪಾತ್ರಗಳಿಗೆ ಒಂದು ಗೌರವ ತಂದುಕೊಟ್ಟರು. ದೋಣಿ ಸಾಗಲಿ ಚಿತ್ರದಲ್ಲಿ ಗ್ರಾಮೀಣ ಹೆಣ್ಣಿನ ನೋವು, ದ್ವೀಪ ಚಿತ್ರದಲ್ಲಿ ತ್ಯಾಗ ಮತ್ತು ಮೌನದ ಶಕ್ತಿ, ಆಪ್ತಮಿತ್ರ ಚಿತ್ರದಲ್ಲಿ ಗಂಭೀರ ಹಾಗೂ ಶಕ್ತಿಶಾಲಿ ಪಾತ್ರವನ್ನು ಮಾಡಿದರು. ಈ ಸಿನಿಮಾಗಳಲ್ಲಿ ಸೌಂದರ್ಯ ನಟನೆ ಎಂದರೆ ಸಿನಿಮಾ ಮುಗಿದರೂ ಪಾತ್ರ ಮಾತ್ರ ಮನಸ್ಸಿನಲ್ಲಿ ಉಳಿಯುತ್ತಿತ್ತು. ಕನ್ನಡದ ಬಳಿಕ ತೆಲುಗು ಚಿತ್ರರಂಗದಲ್ಲಿ ಸೌಂದರ್ಯ ಅವರಿಗೆ ಭಾರೀ ಹೆಸರು ದೊರೆಯಿತು. ತೆಲುಗು ಪ್ರೇಕ್ಷಕರು ಅವರನ್ನು ಅಭಿನಯ ಸರಸ್ವತಿ ಎಂದು ಕರೆಯತೊಡಗಿದರು. ಅಮ್ಮೋರು, ಪವಿತ್ರ ಬಂಧಂ, ರಾಜ, ಅಂತಃಪುರ ಇಂಥ ಸಿನಿಮಾಗಳು ಅವರನ್ನು ಟಾಪ್ ನಟಿಯರ ಸಾಲಿಗೆ ಸೇರಿಸಿದವು. ಹಿಂದಿ ಚಿತ್ರರಂಗದಲ್ಲೂ ಸೂರ್ಯವಂಶಂ ಸಿನಿಮಾದ ಮೂಲಕ ದೇಶಾದ್ಯಂತ ಮನೆ ಮಾತಾದರು. ಸೌಂದರ್ಯ ಅವರು ಕೇವಲ ನಟಿ ಮಾತ್ರವಲ್ಲ, ಒಬ್ಬ ಪ್ರತಿಭಾವಂತ ನಿರ್ಮಾಪಕಿಯೂ ಕೂಡ ಹೌದು. ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ, 6 ಫಿಲ್ಮ್ಫೇರ್ ಸೌತ್ ಪ್ರಶಸ್ತಿಗಳು, ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ, ನಂದಿ ಪ್ರಶಸ್ತಿ, ಈ ಎಲ್ಲ ಪ್ರಶಸ್ತಿಗಳು ಅವರ ಪ್ರತಿಭೆಗೆ ದೊರಕಿದ ಗೌರವ. ಸೌಂದರ್ಯ ಅವರು ಬಹಳ ಸರಳ ಜೀವನ ನಡೆಸುತ್ತಿದ್ದರು. ಪ್ರಚಾರ, ಗಾಸಿಪ್ಗಳಿಂದ ದೂರ ಇರುತ್ತಿದ್ದರು. 2003ರಲ್ಲಿ ಅವರು ಸಾಫ್ಟ್ವೇರ್ ಇಂಜಿನಿಯರ್ GS ರಘು ಅವರನ್ನು ವಿವಾಹವಾದರು. ಹೊಸ ಜೀವನ ಆರಂಭಿಸಿದಾಗಲೇ ಅವರ ಜೀವನದ ದಿಕ್ಕು ಮತ್ತೊಮ್ಮೆ ಬದಲಾಯಿತು. 2004 ಏಪ್ರಿಲ್ 17 ಆ ದಿನ ಸೌಂದರ್ಯ ಅವರು ಒಂದು ರಾಜಕೀಯ ಕಾರ್ಯಕ್ರಮಕ್ಕೆ ಹೋಗುವ ಸಲುವಾಗಿ ಬೆಂಗಳೂರಿನಿಂದ ವಿಮಾನ ಹತ್ತಿದ್ದರು. ವಿಮಾನ ಟೇಕ್ ಆಫ್ ಆದ ಕೆಲ ನಿಮಿಷಗಳಲ್ಲೇ ಭೀಕರ ಅಪಘಾತವಾಯಿತು. ಸೌಂದರ್ಯ ಅವರು, ಅವರ ಸಹೋದರ ಅಮರ್ನಾಥ್ ಮತ್ತು ಇನ್ನಿತರರು ಸ್ಥಳದಲ್ಲೇ ಮೃತಪಟ್ಟರು. ಆ ದಿನ ಸಿನಿಮಾ ಲೋಕ ಮಾತ್ರವಲ್ಲ, ಪೂರಾ ದೇಶವೇ ಮೌನವಾಯಿತು. ಕೇವಲ 31 ವರ್ಷದ ವಯಸ್ಸಿನಲ್ಲಿ ಈ ಲೋಕವನ್ನು ತೊರೆದ ಸೌಂದರ್ಯ ಇಂದಿಗೂ ತಮ್ಮ ಸಿನಿಮಾಗಳ ಮೂಲಕ ಜೀವಂತವಾಗಿದ್ದಾರೆ. ಅವರು ಇಲ್ಲ, ಆದರೆ ಅಭಿನಯ, ಅವರ ಪಾತ್ರಗಳು, ಅವರ ಸರಳತೆ ಇಂದಿಗೂ ನಮ್ಮ ಜೊತೆ ಇದ್ದರೆ. ಸೌಂದರ್ಯ ಎಂದರೆ ಕೇವಲ ನಟಿಯಲ್ಲ, ಅದು ಒಂದು ಅನುಭವ, ಒಂದು ಯುಗ. ಕಾಲವು ಅವರನ್ನು ಕರೆದೊಯ್ದರೂ ಕನ್ನಡದ ಮಣ್ಣಿನಲ್ಲಿ ಹುಟ್ಟಿದ ಆ ಸೌಂದರ್ಯ ಎಂದಿಗೂ ಮರೆಯಲಾಗುವುದಿಲ್ಲ. ಸ್ನೇಹಿತರೆ, ಇದು ಇಂದಿನ ಮಾಹಿತಿ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಒತ್ತಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಈ ಲಿಂಕನ್ನು ದಯವಿಟ್ಟು ಹಂಚಿಕೊಳ್ಳಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.